ಹಲೋ ನಮಸ್ಕಾರ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ರಚನೆ ಆದಮೇಲೆ ಇದ್ದಕ್ಕಿದ್ದಂಗೆ ಬಿಲ್ದಲ್ಲಿರುವಂತಹ ವಿಷಸರ್ಪಗಳೆಲ್ಲ ಹೊರಗೆ ಬರ್ತಾ ಇದ್ದಾವೆ. ಇಡೀ ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ, ಅದರಲ್ಲೂ ಹಿಂದೂ ಮುಸಲ್ಮಾನರ ಸಂಘರ್ಷವಾಗಿ ಮಾರ್ಪಡಿಸುವ ಪ್ರಯತ್ನವನ್ನು ದೊಡ್ಡ ಮಟ್ಟದ ಪ್ರೊಪಗಂಡವಾಗಿ ಮಾಡ್ತಾ ಇದ್ದಾರೆ. ಒಬ್ಬ ಪತ್ರಕರ್ತ ಒಂದು ಮ್ಯಾಪಿನ ಚಿತ್ರವನ್ನು ಹಾಕಿ ಇಲ್ಲಿ ನೀಲಿ ಗುರುತಿನಲ್ಲಿ ಕಾಣಿಸೋದು ಧರ್ಮಸ್ಥಳ, ಕೆಂಪು ಗುರುತಿನಲ್ಲಿ ಕಾಣಿಸ್ತಿರೋದು ಮಸೀದಿ. ಧರ್ಮಕ್ಷೇತ್ರವನ್ನು ಮತಾಂಧರು ಸುತ್ತುವರಿಯುತ್ತಿರುವ ಪರಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ. ಆನಂತರ ಆಲೋಚಿಸಿ SDPI ಹೋರಾಟಕ್ಕೆ ಧುಮುಕಿದೆ ಯಾಕೆ ಅಂತ ಅರ್ಥ ಮಾಡ್ಕೋಬೇಕು. ಜಾಗೋ ಹಿಂದೂ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟನ್ನು ಮಾಡ್ತೇನೆ. ವಾಸ್ತವ ಏನಪ್ಪ ಅಂದರೆ, ನೀವು ಯಾವುದೇ ಒಂದು ಪ್ರದೇಶದ ಲೊಕೇಶನಲ್ಲಿ ನಿಂತ್ಕೊಂಡು ಇಲ್ಲಿ ಎಷ್ಟು ಮಸೀದಿಗಳಿದ್ದಾವೆ, ಇಲ್ಲೆಷ್ಟು ದೇವಸ್ಥಾನಗಳಿದ್ದಾವೆ, ಇಲ್ಲೆಷ್ಟು ಟೀ ಅಂಗಡಿಗಳಿದ್ದಾವೆ, ಇಲ್ಲೆಷ್ಟು ಹೋಟ್ಲುಗಳಿದ್ದಾವೆ, ನೀವು ಏನನ್ನು ಸರ್ಚ್ ಮಾಡ್ತೀರೋ ಅದನ್ನು ಹೈಲೈಟ್ ಮಾಡಿ ತೋರಿಸುತ್ತೆ ಮ್ಯಾಪ್ಗಳು. ಆ ಜಾಗದಲ್ಲಿ ನಿಂತ್ಕೊಂಡು ಇಲ್ಲಿ ಸುತ್ತಮುತ್ತ ಎಷ್ಟು ಮಸೀದಿ ಇದೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ದಾನೆ, ಮಸೀದಿಗಳು ಎಲ್ಲೆಲ್ಲಿದೆ ಅಂತ ತೋರಿಸಿದೆ. ದೇವಸ್ಥಾನಗಳು ಎಷ್ಟಿದೆ ಅಂತ ಸರ್ಚ್ ಮಾಡಿದ್ರೆ ಮಸೀದಿಗಳಿಗಿಂತಲೂ ಜಾಸ್ತಿ ದೇವಸ್ಥಾನಗಳಿದ್ದಾವೆ. ಧರ್ಮಸ್ಥಳದ ಆಸುಪಾಸಿನಲ್ಲಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ದೇವರು, ದೈವ, ಸಂಸ್ಕೃತಿ, ಸಂಸ್ಕಾರ ಇರುವಂಥ ಜಾಗ ದಕ್ಷಿಣ ಕನ್ನಡ. ಅಲ್ಲಿ ಅತಿ ಹೆಚ್ಚು ದೇವರ ಮೇಲೆ ನಂಬಿಕೆ, ದೇವರ ಆಚರಣೆಗಳು, ದೈವಾಚರಣೆಗಳು ಎಲ್ಲವೂ ನಡೆಯುವಂಥ ಜಾಗ ಅದು. ಹಾಗಾಗಿ ಮಸೀದಿಗಳು ಇದ್ದಾವೆ, ಮಂದಿರಗಳಿದ್ದಾವೆ. ಮಸೀದಿಗಳಿಗಿಂತ ಹೆಚ್ಚು ಮಂದಿರಗಳಿದ್ದಾವೆ. ದಕ್ಷಿಣ ಕನ್ನಡದಲ್ಲಿ ಮುಸಲ್ಮಾನರ ಸಂಖ್ಯೆನೂ ಜಾಸ್ತಿ ಇದೆ, ಹಿಂದೂಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ. ಕೆಲವು ಕಿಡಿಗೇಡಿಗಳು, ಎರಡೂ ಬದಿಯ ಕೆಲವು ಕಿಡಿಗೇಡಿಗಳಿಂದ ಅಲ್ಲಿ ಕೋಮು ಸಂಘರ್ಷಗಳು ಆಗಿದ್ದಾವೆ, ಕೋಮು ಹತ್ಯೆಗಳು ಆಗಿದ್ದಾವೆ. ಆದರೆ ಬಹುತೇಕರು ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗಿ ಬದುಕ್ತಿದ್ದಾರೆ. ಮಂದಿರ ಮಸೀದಿಗಳ ಆಚೆ ಒಂದು ಸುಂದರವಾದ ಬದುಕನ್ನು ಕಟ್ಕೊಂಡಿದ್ದಾರೆ. ಅವರನ್ನು ಒಡೆಯೋದಕ್ಕೆ ಮಂದಿರ ಮಸೀದಿಯನ್ನು ತಂದು ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಪತ್ರಕರ್ತ ಕೂಡ ಆ ಪ್ರಯತ್ನವನ್ನು ಮಾಡಿದ್ದಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಧರ್ಮಗಳ ನಡುವಿನ ಸಂಘರ್ಷ, ಒಂದು ಧರ್ಮಸ್ಥಳ ಪ್ರಕರಣ, ಒಂದು ಸೌಜನ್ಯಪರವಾದಂಥ ಧ್ವನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಮುಸಲ್ಮಾನರ ನೆರಳು ಕೂಡ ಇಲ್ಲ. ಆದರೆ ಇದನ್ನು ಮುಸಲ್ಮಾನರಿಗೆ ಅಂಟಿಸುವಂಥ ಪ್ರಯತ್ನವನ್ನು ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಆತನ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ. ಯಾವುದೇ ಒಂದು ವಿಚಾರ ಇರ್ಬೋದು, ಅದೊಂದು ಪ್ರೊಪಗಂಡವೇ ಆದರೆ ಆ ಪ್ರೊಪಗಂಡದ ವಿರುದ್ಧ ಹೋರಾಟವನ್ನು ಮಾಡಬೇಕು. ಯಾರು ಇದರ ವಿರುದ್ಧ ಸಂಚು ರೂಪಿಸ್ತಿದ್ದಾರೆ ಅವರ ವಿರುದ್ಧ ಹೋರಾಟಗಳಾಗಬೇಕು. ಅವರ ವಿರುದ್ಧ ಏನು ಬೇಕಾದ್ರೆ ಬರ್ಕೊಂಡು ಸಾಯಿರಿ. ಆದರೆ ಸಂಬಂಧನೇ ಇಲ್ಲದ ಮುಸಲ್ಮಾನರನ್ನು ಯಾಕೆ ಎಳ್ಕೊಬರ್ತೀರಿ? ಇಲ್ಲಿ ಸಂಬಂಧನೇ ಇಲ್ಲದ ಮಸೀದಿಯನ್ನು ಎಳ್ಕೊಬಂದು ಯಾಕೆ ಧರ್ಮಸ್ಥಳದ ಹತ್ರ ಬಿಡ್ತಾ ಇದ್ದೀರಾ? ಸೌಜನ್ಯ ಪರವಾದ ಧ್ವನಿ, ಪದ್ಮಲತಾ, ವೇದವಲ್ಲಿ ಟೀಚರ್ ಸೇರಿದಾಗೆ, ಆನೆ ಮಹತ್ತ ನಾರಾಯಣ ಸೇರಿದಾಗೆ ಅಲ್ಲಿ ನಡೆದಂಥ ಅನೇಕ ನಿಗೂಢ ಹತ್ಯೆಗಳ ಕೇಸನ್ನು ಹಿಂದೂ ಮುಸ್ಲಿಂ ಮಾಡಿಬಿಟ್ಟು ಮುಸಲ್ಮಾನರ ತಲೆ ಮೇಲೆ ಕಟ್ಟಿಬಿಟ್ಟು ಸಂಬಂಧನೇ ಇಲ್ಲ, ಚೂರು ಸಂಬಂಧ ಇಲ್ಲ, ಸ್ವಲ್ಪನೂ ಸಂಬಂಧ ಇಲ್ಲ. ಈಗ ಸಮೀರ್ ಎಮಿಡಿ ಅಂತ ಒಬ್ಬ ಯೂಟ್ಯೂಬರ್, ಆತ ವಿಡಿಯೋ ಮಾಡ್ದ. ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ ಇವ್ರ ಜೊತೆ ಕಾಣಿಸಿಕೊಂಡಂಥ ಹುಡುಗ. ಆ ವಿಡಿಯೋ ಕೋಟಿಗಟ್ಟಲೆ ವ್ಯೂಸ್ ಆಯಿತು. ಅದಾದಮೇಲೆ ಮೊನ್ನೆ ಸೀರಿಯಲ್ ಕಿಲ್ಲಿಂಗ್ ಅಂತ ಒಂದು ವಿಡಿಯೋ ಮಾಡ್ದ. ಅದು ಕೂಡ ಲಕ್ಷಾಂತರ ಜನ ನೋಡಿದ್ರು. ಸೌಜನ್ಯ ಪರವಾದಂಥ ಕೂಗು ಮುಗಿಲು ಮುಡ್ತು. ಆ ಹೊತ್ತಿಗೆ ಭೀಮಾ ಎಂಟ್ರಿ ಆಗುತ್ತೆ. ಹೂತಿಟ್ಟ ಸತ್ಯಗಳನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದೆಲ್ಲ ನಡೀತಿದ್ದಾಗ ಆಲ್ಮೋಸ್ಟ್ ಎಲ್ಲ ಬಾಯಿ ಮುಚ್ಕೊಂಡಿದ್ರಿ. SIT ರಚನೆ ಆಗ್ತಿದ್ದ ಹಾಗೆ ಇದ್ದಕ್ಕಿದ್ದಂಗೆ, ಅದರಲ್ಲೂ SIT ರಚನೆ 6 ದಿನ ಕಳೆದ ಮೇಲೆ ಅದು ಯಾಕೆ ಇದ್ದಕ್ಕಿದ್ದಂಗೆ ಇಡೀ ಮ್ಯಾಟ್ರನ್ನ ತಿರುಚಿ ಹಿಂದೂ ಮುಸ್ಲಿಂ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರೋ ಅರ್ಥನೇ ಆಗ್ತಾ ಇಲ್ಲ. ಅದು ಯಾಕೆ ಇಂಥ ಕೆಲಸ ಮಾಡ್ತಾ ಇದ್ದೀರೋ? ಇಂಟರ್ನ್ಯಾಷನಲ್ ಫಂಡ್ ಅಂತೀರಾ, ಅದು ಏನೇನೋ ಫಂಡ್ಗಳಂತೀರಾ, ಬರೀ ಟೊಳ್ಳು ಸುಳ್ಳುಗಳನ್ನು ಜನರ ತಲೆ ಮೇಲೆ ಹೇಳ್ತಾ ಏನೋ ಒಂದು ವಿಚಿತ್ರವಾದ ಪ್ರಯತ್ನ ಪಡ್ತಿದ್ದೀರಪ್ಪ. ಅದು ಆಗಲ್ಲ. ಧರ್ಮಸ್ಥಳ ಆಗಲಿ, ಆ ಕ್ಷೇತ್ರ ಆಗಲಿ, ಯಾರ ವಿರುದ್ಧ ಕೂಡ ಯಾರು ಮಾತಾಡ್ತಾ ಇಲ್ಲ. ಈಗ ನಂದು ನೋಡ್ರಪ್ಪ, ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂಗೆ ಒಂದು 10ನೇ ವಿಡಿಯೋನ 12 ವಿಡಿಯೋನ ಮಾಡಿದ್ದೀನಿ. ಎಲ್ಲ ಕೇಸ್ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಜೊತೆಗೆ ಇವರು ಪ್ರೊಪಗಂಡ ಮಾಡ್ತಾ ಇದ್ದಾರಲ್ಲ, ಆ ಪ್ರೊಪಗಂಡ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಒಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಎಲ್ಲ ವಿಡಿಯೋಗಳನ್ನ ನೋಡ್ತಾ ಬನ್ನಿ ಒಂದ್ಸಲ. ಅವನು ಯಾವನ ಕಿತ್ತೋದನೋ ಏನೋ ಹೇಳ್ತಾನೆ, ಇವನು ಯಾವುದೋ ಅಕ್ರಮ ಸಂತತಿಗಳು ಏನೋ ಹೇಳ್ತಾರೆ, ಇದನ್ನು ತಲೆಯಲ್ಲಿ ಇಟ್ಕೋಬೇಡಿ. ಎಲ್ಲ ವಿಡಿಯೋಗಳನ್ನು ಒಂದ್ಸಲ ನೋಡ್ತಾ ಬನ್ನಿ. ಕ್ಷೇತ್ರದ ವಿರುದ್ಧ ಆಗಲಿ, ದೇವಸ್ಥಾನದ ವಿರುದ್ಧವಾಗಲಿ, ದೇವರ ವಿರುದ್ಧವಾಗಲಿ, ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟವರ ವಿರುದ್ಧವಾಗಲಿ ಏನಾದರೂ ಮಾತಾಡಿದ್ದೀರಾ ನೋಡಿ? ಏನಿಲ್ಲ. ಸೌಜನ್ಯ ಪರ ಮಾತಾಡಿದೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ಧರ್ಮಸ್ಥಳ ಅನ್ನೋದು ಒಂದು ಊರು. ಆ ಊರಿನಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಮಾತಾಡಿದ್ವಿ. ಯಾರು ಏನು ಹೇಳಿದ್ರು ಅದು ನೋಡೋದಲ್ಲ, ಫಸ್ಟ್ ನೋಡ್ತಾ ಬನ್ನಿ. ನಾವೇನು ಮಾತಾಡ್ತಾ ಇದ್ದೀವಿ, ಏನು ಮಾತಾಡ್ಕೊಂಡು ಬಂದಿದ್ದೀವಿ. ಒಂದು ವಿಚಾರ ಇಟ್ಕೊಂಡು ಸಂಘರ್ಷದ ವಾತಾವರಣ ನಿರ್ಮಿಸೋದಕ್ಕೆ ಪ್ರಯತ್ನಗಳಾದಾಗ ಆ ಪ್ರಯತ್ನಗಳನ್ನು ಹೊಡೆದು ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಾವು. ಈ ನಾಡಿನ ಸೌಹಾರ್ದತೆಗೆ ಧಕ್ಕೆ ತರುವಂಥ
ಪ್ರಯತ್ನಗಳಾದಾಗ ಅದರ ವಿರುದ್ಧನೇ ಮೊದಲಿಂದನೂ ನಾನು ಧ್ವನಿ ಎತ್ಕೊಂಡು ಬಂದಿದ್ದು. ಪ್ರತಿ ವಿಡಿಯೋನ ಚೆಕ್ ಮಾಡ್ತಾ ಬರ್ಬೋದು. ಕೋಮುವಾದಿಗಳನ್ನ ಕಂಡ್ರೆ ನಂಗೆ ಆಗಲ್ಲ, ಇದು ಡಿಕ್ಲೇರು, ಅದರಲ್ಲಿ ಡೌಟೇ ಬೇಡ. ಈಗ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ SDPI ಒಂದು ರಾಜಕೀಯ ಪಕ್ಷ, ಅದು ಮುಸಲ್ಮಾನರ ಪಕ್ಷ ಅಂದವ್ರು ಯಾರು? SDPI ಪಕ್ಷದೊಳಗಡೆ ಹಿಂದೂಗಳು ಇದ್ದಾರೆ, ಮುಸಲ್ಮಾನರು ಇದ್ದಾರೆ. ಅದೊಂದು ರಾಜಕೀಯ ಪಕ್ಷ. ರಾಜಕೀಯ ಪಕ್ಷವಾಗಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ಹಾಗೆ ಆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಯಿತು, ಅದು ತಪ್ಪು ಅಂತ ಕಾಣಿಸಿದೆ. ಇದಕ್ಕೂ ಮುಸಲ್ಮಾನರಿಗೆ ಏನು ಸಂಬಂಧ? ಏನಾದ್ರು ಸಂಬಂಧ ಇದೆಯಾ? ಯಾವ ಮುಸಲ್ಮಾನ ಮೌಲ್ವಿ, ಮುಸಲ್ಮಾನರ ಪ್ರಮುಖ ಸಂಘಟನೆಗಳು, ಮುಸಲ್ಮಾನರ ಧಾರ್ಮಿಕ ಪಂಡಿತರು ಯಾರಾದರೂ ಧರ್ಮಸ್ಥಳ ಕ್ಷೇತ್ರ ಆಗಲಿ ಅಥವಾ ಈ ಪ್ರಕರಣದ ಬಗ್ಗೆ ಆಗಲಿ ಮಾತಾಡಿದಾರ? ಸಾಮಾಜಿಕ ಜಾಲತಾಣದಲ್ಲಿ ಸಾಮಾಜಿಕ ನ್ಯಾಯವನ್ನು ಆಗ್ರಹಿಸಿ ಯಾರು ಬೇಕಾದರೂ ಬರೀಬಹುದು. ಈ ದೇಶದಲ್ಲಿ ಒಂದು ಅನ್ಯಾಯದ ವಿರುದ್ಧ ಒಂದಿಷ್ಟು ದುರಂತದ ಘಟನೆಗಳಾಗಿದ್ದಾವೆ, ಒಂದಿಷ್ಟು ಕ್ರೈಮ್ಗಳಾಗಿದ್ದಾವೆ, ಒಂದಿಷ್ಟು ನಿಗೂಢಗಳಿದೆ ಅನ್ನುವಂಥ ಸುದ್ದಿ ಬಂದಾಗ ಅದನ್ನು ಇಂಥವನೇ ಮಾತಾಡಬೇಕು, ಇಂಥ ಜಾತಿಯವನೇ ಮಾತಾಡಬೇಕು, ಇಂಥ ಧರ್ಮದವನೇ ಮಾತಾಡಬೇಕು, ಇವೆಲ್ಲ ನಡೆಯಲ್ಲ ಭಾರತ ದೇಶದಲ್ಲಿ. ಭಾರತ ದೇಶದ ಕಾನೂನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಿದೆ. ಒಬ್ಬ ಹಿಂದುವಿನ ವಿಚಾರ, ಒಬ್ಬ ಮುಸಲ್ಮಾನನ ವಿಚಾರ, ಒಬ್ಬ ಜೈನ ಮಾತನಾಡಬಹುದಾದರೆ, ಒಬ್ಬ ಜೈನನ ವಿಚಾರ, ಒಬ್ಬ ಬೌದ್ಧನ ವಿಚಾರ, ಒಬ್ಬ ಹಿಂದೂ ಮಾತನಾಡಬಹುದಾದರೆ, ಇಲ್ಲಿ ಎಲ್ಲರ ವಿಚಾರವನ್ನು ಯಾರು ಬೇಕಾದರೂ ಮಾತಾಡ್ಬೋದು. ಅದಕ್ಕೆ ಜಾತಿ ಧರ್ಮದ ಹಂಗಿಲ್ಲ. ಒಂದು ಸುದ್ದಿಯನ್ನು ಯಾರು ಬೇಕಾದ್ರೂ ವಿಮರ್ಶೆ ಮಾಡ್ಬೋದು. ಆದರೆ ನೀವು ಅಂದ್ಕೊಂಡಂಗೆ ದೇವರ ಬಗ್ಗೆ, ಕ್ಷೇತ್ರದ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಅದು ಯಾರೇ ಮಾತಾಡಿದ್ರು, ದೇವರ ಬಗ್ಗೆ, ಕ್ಷೇತ್ರದ ಬಗ್ಗೆ, ದೇವಸ್ಥಾನದ ಬಗ್ಗೆ, ಮುಸಲ್ಮಾನ ಅಂತಲ್ಲ, ಅವ್ನು ಹಿಂದೂನೇ ಆಗಿಲ್ಲ, ಅವ್ನು ಯಾರೇ ಮಾತಾಡಿದ್ರು ಅದು ತಪ್ಪಾಗ್ತದೆ. ಆ ಪ್ರಯತ್ನಗಳು ಇಲ್ಲಿವರೆಗೆ ಯಾರು ಮಾಡೇ ಇಲ್ಲ. ಬಟ್ ನೀವು ದೇವಸ್ಥಾನವನ್ನು, ದೇವರನ್ನು ಎಳ್ಕೊಬಂದು ಮುಂದಿಟ್ಟು ಒಂದು ಪ್ರಪಂಗಂಡ ಮಾಡೋಕ್ಕೆ ಟ್ರೈ ಮಾಡಿದ್ರಿ. ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಅದಕ್ಕೆ ಹಿಂದೂ ಮುಸ್ಲಿಂ ತರೋದಕ್ಕೆ ಪ್ರಯತ್ನ ಪಟ್ರಿ. SDPI ಪಕ್ಷ, ರಾಜಕೀಯ ಪಕ್ಷ ಬಂದು ಮಾತಾಡಿದ್ದು ನಿಮಗೆ ಒಂದು ಅಸ್ತ್ರ ಸಿಗ್ದಂಗೆ ಆಯಿತು. ಅದನ್ನೇ ಬಳಸ್ಕೊಂಡು ಲಾಭ ಮಾಡ್ಕೊಳ್ಳೋದಕ್ಕೆ ಹವಣಿಸ್ತಾ ಇದ್ದೀರಿ. ಒಂದು ಪ್ರಕರಣ SIT ತನಿಖೆ ಆಗ್ತಿರ್ಬೇಕಾದ್ರೆ ಇನ್ನೊಂದು ಯಾವುದೋ ತನಿಖಾ ಸಂಸ್ಥೆ ಎನ್ಕ್ವೈರಿ ಮಾಡಲಿ, ಸಮಸ್ಯೆ ಇಲ್ಲ. ಆದರೆ ಒಂದು ಕಡೆ ತನಿಖೆ ಆಗ್ತಿದೆಯಲ್ಲ, ಒಂದು ಕಡೆ ಹೇಳ್ತಾರೆ SIT ತನಿಖೆ ಮಾಡಲಿ, ಸ್ವಾಗತಿಸುತ್ತೇವೆ ಅಂತ, ಇನ್ನೊಂದು ಕಡೆ NIA ತನಿಖೆಗೆ ಬರಲಿ, CBI ತನಿಖೆ ಬರಲಿ, FBI ಕರೆಸಿ ಒಂದು ತನಿಖೆ ಆಗ್ತಾ ಇದೆ ಅಂದಮೇಲೆ ಅದು ಕರೆಕ್ಟಾಗಿ ಹೋಗ್ತಾ ಇದೆ ಅನ್ನುವಂಥ ಒಂದು ಫೀಲ್ ಬರ್ತಾ ಇದೆ. ವೆರಿ ಸಿಂಪಲ್ ಇದೆ ಸ್ನೇಹಿತರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ SIT ತನಿಖೆ ಬರ್ತಿದೆ, ಈಗ ಇದಕ್ಕೆ ಹಿಂದೂ ಮುಸ್ಲಿಂ ಬಣ್ಣ ಬಳಿಯೋದಕ್ಕೆ ಅಥವಾ SIT ತನಿಖೆ ಬೇಡ ಇನ್ನೊಂದು ಯಾವುದೋ ತನಿಖೆ ಬರಲಿ ಅಂತ ಒತ್ತಾಯ ಮಾಡ್ತಿರುವಂಥ ಈ ಗುಂಪು ಇದ್ದರೆ SIT ತನಿಖೆಯಲ್ಲಿ ಎಲ್ಲದು ಗೊತ್ತಾಗುತ್ತಲ್ಲ. ಸಂಚು ಮಾಡ್ತಾ ಇದ್ದಾರೆ ಅನ್ನೋದೇ ಆದರೆ ಯಾರು ಈ ಬದಿಯವರು, ಅದು ಕೂಡ SIT ತನಿಖೆಯಲ್ಲಿ ಗೊತ್ತಾಗುತ್ತಲ್ಲ. ಇಲ್ಲ, ಈ ಬದಿಯವರು ಆರೋಪ ಮಾಡ್ತಾ ಇರೋ ಹಾಗೆ ಏನೋ ಒಂದು ನಡೆದಿದೆ, ಏನೋ ಆಗಿದೆ ಅನ್ನೋದಾದರೆ ಅದು ಕೂಡ ಗೊತ್ತಾಗುತ್ತಲ್ಲ. ಎಲ್ಲ ವಿಡಿಯೋಗಳಲ್ಲಿ ನಾನು ಬಡ್ಕೊಂಡಿರೋದು ಇದನ್ನೇ. ಇದು ಬಿಟ್ಟು ಬೇರೆ ಏನಾದರೂ ಒಂದು ವರ್ಡ್ ಇದ್ದರೆ ನೀವು ಕೊಡಿ, ನೋಡೋಣ, ಹುಡ್ಕೊಡಿ. SIT ತನಿಖೆ ಪ್ರಾಮಾಣಿಕವಾಗಿ ಮಾಡಲಿ. ಈ ಕೇಸಿನಲ್ಲಿ ನಿಜವಾಗ್ಲೂ ನಿಗೂಢಗಳಿದ್ರೆ ಅದು ಹೊರಗೆ ಬರಲಿ. ಏನೂ ಇಲ್ಲ, ಇದೊಂದು ಪ್ರೊಪಗಂಡ, ಇದೊಂದು ಸಂಚು, ಇದೊಂದು ಪಿತೂರಿ ಆದರೆ ಅದು ಕೂಡ ಬೆಳಕಿಗೆ ಬರುತ್ತಲ್ಲ. ಮತ್ತು ಮಧ್ಯದಲ್ಲಿ ಯಾಕೆ ಇಷ್ಟೊಂದು ಅರ್ಜೆನ್ಸಿ, ತುರ್ತು, ಗಲಾಟೆ, ಸಂಘರ್ಷ, ಹಿಂದೂ ಮುಸ್ಲಿಂ, ಎಡಪಂಥೀಯ, ಬಲಪಂಥೀಯ, ಜಿಹಾದಿ ಗ್ಯಾಂಗ್, ಮಧ್ಯದಲ್ಲಿ BJP ಅವರು ಬಂದು ಬೇರೆ ಸುನಿಲ್ ಕುಮಾರ್ ಕಾರ್ಕಳ ಇವರೆಲ್ಲ ಬಂದ್ಬಿಟ್ಟು ಜಿಹಾದಿ ಗ್ಯಾಂಗು, ಆ ಗ್ಯಾಂಗ್, ಈ ಗ್ಯಾಂಗ್, ಅರ್ಬನ್ ನಕ್ಸಲ್. ಒಂದು ಕಡೆ ತನಿಖೆ ಆಗಲಿ, ಸರಿ ಇದೆ, ಸ್ವಾಗತಿಸ್ತೇವೆ ಅಂತೀರಿ. ಇನ್ನು ತನಿಖೆ ಆಗ್ತಾ ಇರಬೇಕಾದ್ರೆ ಯಾಕೆ ಈ ಗಲಾಟೆಗಳು? ಅದರಲ್ಲೂ ಸಾಮಾಜಿಕ ನ್ಯಾಯದ ಪರವಾಗಿ ಒಂದಿಷ್ಟು ಮುಸಲ್ಮಾನರು ಈ ದೇಶದ ಪ್ರಜೆಗಳಾಗಿ ಬರೆದಿದ್ದಾರೆ, ಬರೀತಾರೆ. ಅವ್ರು ಯಾವತ್ತೂ ಕೂಡ ಒಂದು ಕ್ಷೇತ್ರದ ವಿರುದ್ಧ, ಒಂದು ಧಾರ್ಮಿಕ ನಂಬಿಕೆಯ ವಿರುದ್ಧ ಮಾತಾಡಲ್ಲ. ಆದರೆ ನೀವೇನು ಮಾಡ್ತೀರಿ? ಇದ್ರ ಹಿಂದೆ ಇಂಟರ್ನ್ಯಾಷನಲ್ ಸಂಚಿದೆ, ಮುಸಲ್ಮಾನರ ಕೈವಾಡ ಇದ್ದಾರೆ. ಒಳ್ಳೆ ಕತೆ ಆಯ್ತಲ್ಲ. ಸೌಜನ್ಯ ಯಾರು? ಮುಸ್ಲಿಮ? ಸೌದನ ಅವಳ ಹೆಸರು? ಸುಮಯ್ಯನ? ಸೌಜನ್ಯ ಅವಳು ಹಿಂದೂ ಹೆಣ್ಣುಮಗಳು. ಆ ಹೆಣ್ಣು ಮಗಳ ಪರ ಕೋಟ್ಯಾಂತರ ಜನ ಧ್ವನಿ ಎತ್ತುತ್ತಾ ಇದ್ದಾರೆ. ಅದರಲ್ಲಿ ಮುಸಲ್ಮಾನರು ಇದ್ದಾರೆ, ಕ್ರೈಸ್ತರಿದ್ದಾರೆ. ಒಳ್ಳೆ ಕತೆ ಇದ್ದಲ್ರಿ. ಒಂದು ಭೀಕರ ಸಾವಿನ ಬಗ್ಗೆ ಇಂಥವರೇ ಮಾತಾಡಬೇಕು, ಇಂಥ ಜಾತಿಯವರೇ ಮಾತಾಡಬೇಕು, ಇಂಥ ಧರ್ಮದವರೇ ಮಾತಾಡಬೇಕು ಅಂತ ನಾವೇನಾದರೂ ತೀರ್ಮಾನಕ್ಕೆ ಬಂದುಬಿಟ್ರೆ ಎಲ್ಲಿ ಉಳಿಯುತ್ತೆ ಸಾಮಾಜಿಕ ನ್ಯಾಯ ಅನ್ನೋದು? ಖಂಡಿಸೋ ವಿಚಾರದಲ್ಲಿ ನಾವು ಸೆಲೆಕ್ಟಿವ್ ಆಗಿಬಿಟ್ರೆ ಯಾವುದೇ ಕಾರಣಕ್ಕೂ ಸಾಮಾಜಿಕ ನ್ಯಾಯ ಉಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ನೋಡಿ. ಎಲ್ಲ ಮಂದಿರಕ್ಕಾಗಲಿ ಮಸೀದಿಗಾಗಲಿ ಏನೂ ಸಂಬಂಧ ಇಲ್ಲ ಈ ಪ್ರಕರಣದಲ್ಲಿ. ಒಂದಿಷ್ಟು ನಿಗೂಢ ಹತ್ಯೆಗಳಾಗಿದೆ ಅಂತ ಒಬ್ಬ ಭೀಮಾ ಬಂದಿದ್ದಾನೆ, ತನಿಖೆ ಆಗ್ತಿದೆ. ಸೌಜನ್ಯಳಿಗೆ ಅನ್ಯಾಯ ಆಗಿದೆ, ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ಆಗ್ರಹ ಇದೆ. ಆ ಆಗ್ರಹದೊಳಗಡೆ ನಾನು ಇದ್ದೀನಿ, ಕೋಟ್ಯಾಂತರ ಜನ ಇದ್ದಾರೆ. ಇಷ್ಟೇ. ಯಾಕೆ ಇದನ್ನು ಮ್ಯಾನಿಪ್ಯುಲೇಟ್ ಮಾಡ್ತೀರಾ?
ಹಿಂದೂ ಮುಸ್ಲಿಂ ತರ್ತಾರೆ. ಏನು ಮಾಡ್ತಾ ಇದೆ ಡಿಪಾರ್ಟ್ಮೆಂಟ್? ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಬೋದಲ್ವಾ? ಸೂಕ್ಷ್ಮವಾಗಿ ಇದನ್ನು ಅವಲೋಕಿಸಿ ಇದನ್ನೆಲ್ಲ ಹೆಕ್ ತೆಗಿಬೋದಲ್ವಾ? ಯಾಕೆ ಈ ಪ್ರೊಪಗಂಡ ಮಾಡ್ತಿದ್ದಾರೆ? ನಾವು ಮಾತಾಡೋದನ್ನು ನಾವು ಒಂದು 10 ವಿಡಿಯೋ ಮಾಡಿದ್ದೀವಲ್ಲ, ಬೇಡ 1000 ವಿಡಿಯೋ ಮಾಡಿದ್ದೀವಿ. ಎಲ್ಲ ವಿಡಿಯೋಗಳನ್ನು ಅನಾಲಿಸಿಸ್ ಮಾಡಿ ಎಲ್ಲಾದರೂ ದ್ವೇಷ ಬಿತ್ತುವಂಥ ಕೆಲಸವನ್ನು ಪ್ರಯತ್ನವನ್ನು ನಾವು ಮಾಡಿದ್ದು ಒಂದು ವಿಡಿಯೋದಲ್ಲಿ ತೋರಿಸಿದ್ರೆ ನೀವು ಏನೇ ಶಿಕ್ಷೆ ಕೊಟ್ಟು ಅನುಭವಿಸೋಕೆ ರೆಡಿ ಇದ್ದೀನಿ. ಆದರೆ ಅವ್ರದ್ದೆಲ್ಲ ಹುಡ್ತಾ ಬನ್ನಿ. ದಿನಾ ಬೆಳಗ್ಗೆ ದ್ವೇಷ, ಒಂದಿಬ್ಬರು ಹೆಣ್ಮಕ್ಳನ್ನ ಇಟ್ಕೊಂಡು ಒಂಥರ ದಂಧೆ. ದಿನಾ ಬೆಳಗ್ಗೆ ದ್ವೇಷ 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 ಹಿಂದೂ ಮುಸ್ಲಿಂ. ಅಯ್ಯೋಯ್ಯೋ, ಏನು ಪ್ರೊಪಗಂಡ! ಜನರ ಏನಾದರೂ ಮೂರ್ಖರ ಆ ಲೆವೆಲ್ಗೆ ಅಮರ್ಸ್ಬೋದು ಅವ್ರನ್ನ? ಸಾಧ್ಯನೇ ಇಲ್ಲ. ನಮಗೆ ತನಿಖೆ ಬಗ್ಗೆ ಗೌರವ ಇರಬೇಕು. ನಾವು ಯಾವತ್ತೊಂದು ತನಿಖೆಯನ್ನು ನಂಬಬೇಕು, ಗೌರವ ಇಡಬೇಕು. ಆ ತನಿಖೆಯಲ್ಲಿ ಯಾರದ್ದೇ ಮುಖವಾಡ ಇದ್ರೂ ಬಯಲಾಗ್ತದಲ್ಲ, ಯಾರದ್ದೇ ಸಂಚಿದ್ರೆ ಬಯಲಾಗ್ತದಲ್ಲ. ಇಷ್ಟು ಕ್ಲಿಯರ್ ಇದೀವಲ್ಲಪ್ಪ, ಮತ್ತೆಂತಂದ್ರೆ ನಿಮ್ಮಲೇ ಅಕ್ರಮ ಸಂತತಿಗಳು. ಅಪ್ಲಿಕೇಶನ್ ಹಾಕಿ ನಾವು ಯಾವುದೇ ಧರ್ಮ ಯಾವುದೇ ಜಾತಿಯಲ್ಲಿ ಹುಟ್ಟಲ್ಲ. ಒಸಾಮಾ ಬಿನ್ ಲ್ಯಾಡನ್ ಅಮೆರಿಕಕ್ಕೆ ಬಾಂಬಿಟ್ಟ, ನಾಶನೂ ಆದ. ಲ್ಯಾಡನ್ ಅಲ್ಲಿ ಬಾಂಬಿಟ್ಟ ಅನ್ನೋ ಕಾರಣಕ್ಕೆ ಇಲ್ಲೆಲ್ಲೋ ಕಲ್ಲಂಗಡಿ ಮಾರುವಂಥ ನಬಿ ಸಾಬಿಗೆ ಹೊಡೆದ್ರೆ ಅದನ್ನು ನಾವು ಧಿಕ್ಕರಿಸ್ತೀವಿ. ಹಾಗೆ ಉಮೇಶ್ ರೆಡ್ಡಿ ಒಬ್ಬ ಹಿಂದೂ, ಅವನೊಬ್ಬ ರೇಪಿಸ್ಟು, ಅವನೊಂದು 27-28 ಕೊಲೆ ಆ್ಯಂಡ್ ರೇಪ್ಗಳನ್ನು ಮಾಡ್ದ ಅನ್ನೋ ಕಾರಣಕ್ಕೆ ಇನ್ನು ಯಾವನೊಬ್ಬ ಉಮೇಶ್ ಅಂತ ತೋರಿಸ್ಬಿಟ್ಟೆ, ಉಮೇಶ್ ಅನ್ನೋರೆಲ್ಲ ರೇಪಿಸ್ಟ್ಗಳು, ಹಿಂದೂಗಳೆಲ್ಲ ರೇಪಿಸ್ಟ್ಗಳು ಅಂದ್ಬಿಟ್ರೆ ಮೂರ್ಖತನ ಅಲ್ವಾ? ಈ ವಾದಗಳನ್ನು ಮಾಡ್ಕೊಂಡು ಬಂದವರು ನಾವು. ಈ ದೇಶದ ಸ್ವಾತಂತ್ರ್ಯಕ್ಕೆ ಹಿಂದೂ ಮುಸಲ್ಮಾನರ ಆದಿಯಾಗಿ ಎಲ್ಲರೂ ಹೋರಾಟಗಳನ್ನು ಮಾಡಿದ್ದಾರೆ, ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಇಂಡಿಯಾ ಗೇಟಿಗೆ ಹೋಗ್ಬಿಟ್ಟು ಆ ಹೆಸರುಗಳನ್ನು ಓದಿದ್ರೆ ಸಾಕು. ಈ ದೇಶದ ಹಿಂದೂ ಮುಸಲ್ಮಾನರು ಈ ದೇಶದ, ಈ ರಾಜ್ಯದ, ಈ ಜಗತ್ತಿನ ಎರಡನೇ ಅತಿ ದೊಡ್ಡ ಧರ್ಮ ಮುಸಲ್ಮಾನ ಧರ್ಮ. ಹಿಂದೂ ಮುಸಲ್ಮಾನರನ್ನು ಇಲ್ಲಿ ಒಡೆದು ಆ ಮೂಲಕ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರುವಂಥವರ ಸಂಚುಗಳು ನಮ್ಗೆ ಅರ್ಥ ಆಗಬೇಕು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧನೇ ಇಲ್ಲ. ಯಾವುದೇ ಮುಸಲ್ಮಾನ ಸಂಘಟನೆಗಳು, ಮೌಲಿಗಳು, ಉಲಮಾಗಳು, ಉಮರಗಳು ಯಾರು ಕೂಡ ಈ ಕ್ಷೇತ್ರದ ವಿಚಾರವಾಗಿ ಅಥವಾ ಈ ಕೇಸಿನ ವಿಚಾರ ಮಾತಾಡಿಲ್ಲ. ಯಾಕೆ ಮಸೀದಿಗಳನ್ನೆಲ್ಲ ತೋರಿಸಿ ಪ್ರೊಪಗಂಡ ಸೃಷ್ಟಿ ಮಾಡ್ತಾ ಇದ್ದೀರಿ? ತಪ್ಪಲ್ವಾ? ನನ್ನ ಕಡೆ ನ್ಯಾಯ ಇದೆ, ನಾವು ಸಮರ್ಥರಿದ್ದೀವಿ. ಅದೆಂಥ ಆರೋಪಗಳನ್ನು ಧಿಕ್ಕರಿಸಿ ನಿಲ್ಲುವಷ್ಟು ಗಟ್ಟಿಯಾದಂತಹ ಸತ್ಯ, ಕ್ಲಾರಿಟಿ ನಮ್ಮಲ್ಲಿದೆ. ಅಂದಮೇಲೆ ಫೈಟ್ ಮಾಡಿ ಅಲ್ಲ, ತನಿಖೆ ಆಗ್ತಿದೆ, ತಲೆ ಯಾಕೆ ಕೆಡಿಸ್ಕೊತೀರಿ? ಯಾಕೆ ಆ ಪ್ರೊಪಗಂಡವನ್ನು ಬಿತ್ತುವ ಕೆಲಸ ಮಾಡ್ತೀರಿ? ನಿಮಗೂ ಗೊತ್ತಿದೆ ಅದು ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ. ಯಾಕೆ ಆ ಸುಳ್ಳು ಹೇಳ್ತೀರಿ? ಜನ ದಂಗೆ ಹೇಳ್ಬೇಕಾ? ಒಂದಿಷ್ಟು ತಲೆಗಳನ್ನು ಉಳಿಸ್ಬೇಕಾ? ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಧರ್ಮಸ್ಥಳ ಅನ್ನೋದೊಂದು ಊರು, ಆ ಊರಿನಲ್ಲಿ ನಡೀತಿರುವಂಥ ಕೇಸು, ಅದರ ಬಗ್ಗೆ ನಾವು ಮಾತಾಡ್ತೀವಿ. ದೇವಸ್ಥಾನದ ಮೇಲೆ ಭಾಳ ಗೌರವ ಇದೆ ನಮಗೆ, ದೇವರ ಮೇಲೆ ಭಾಳ ಗೌರವ ಇದೆ ನಮಗೆ. ಯಾವುದೇ ಕಾರಣಕ್ಕೂ ಯಾರೂ ಕೂಡ ಕ್ಷೇತ್ರದ ಮೇಲೆ, ದೇವರ ಮೇಲೆ ಮಾತಾಡಿದ್ರೆ ಅವ್ರ ವಿರುದ್ಧ ನಾವು ಸೌಜನ್ಯ ಪರವಾಗಿ ನಮ್ಮ ಧ್ವನಿ ಕೊನೆವರೆಗೂ ಇರುತ್ತೆ. ಇದೇ ಸತ್ಯ, ಇದೇ ಫೈನಲ್. ಇನ್ನೇನೇ ತಿಪ್ಪರ್ಲಾಗ ಹೊಡ್ಕೊಳ್ಳಿ, ಐ ಡೋಂಟ್ ಕೇರ್. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.